ದಾಂಡೇಲಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಗೆ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯಿಂದ 50,000 ರೂಪಾಯಿ ಕೊಡುಗೆ. ದಾಂಡೇಲಿ ಪ್ರೀಮಿಯರ್ ಲೀಗ್ ಸಮಿತಿಯ ಆಶ್ರಯದಡಿ ಇದೇ ಬರುವ ಫೆಬ್ರವರಿ 9ರಿಂದ ಫೆಬ್ರವರಿ 11ರವರೆಗೆ ನಡೆಯಲಿರುವ ದಾಂಡೇಲಿ ಪ್ರೀಮಿಯರ್ ಲೀಗ್ ಸೀಸನ್ 3 ಹೊನಲು ಬೆಳಕಿನ ಪಂದ್ಯಾವಳಿಗೆ ನಗರದ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯು 50,000 ರೂಪಾಯಿ ಹಣವನ್ನು ಕೊಡುಗೆಯಾಗಿ ನೀಡಿದೆ. ನಗರದ ಸಂತೋಷ್ ಹೋಟೆಲ್ ಸಭಾಭವನದಲ್ಲಿ ಇಂದು ಮಂಗಳವಾರ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಜೇಶ್ ತಿವಾರಿ ಅವರು 50,000 ರೂಪಾಯಿ ಮೊತ್ತದ ಚೆಕ್ ಅನ್ನು ದಾಂಡೇಲಿ ಪ್ರೀಮಿಯರ್ ಲೀಗ್ ಸಮಿತಿಯ ಅಧ್ಯಕ್ಷರಾದ ವಿಷ್ಣುಮೂರ್ತಿ ರಾವ್ ಅವರಿಗೆ ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜೇಶ್ ತಿವಾರಿ ಅವರು, ದಾಂಡೇಲಿ ಪ್ರೀಮಿಯರ್ ಲೀಗ್ ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿ ಈ ಪಂದ್ಯಾವಳಿಯನ್ನು ಆಯೋಜಿಸುತ್ತಿದೆ. ಈ ಪಂದ್ಯಾವಳಿಯ ಯಶಸ್ಸಿಗಾಗಿ ಕಾಗದ ಕಾರ್ಖಾನೆ 50,000 ರೂಪಾಯಿ ನಗದು ಮೊತ್ತವನ್ನು ನೀಡುತ್ತಿದೆ. ಪಂದ್ಯಾವಳಿ ಯಶಸ್ವಿಯಾಗಿ ನಡೆಯಲೆಂದು ಶುಭವನ್ನು ಕೋರಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ದಾಂಡೇಲಿ ಪ್ರೀಮಿಯರ್ ಲೀಗ್ ಸಮಿತಿಯ ಅಧ್ಯಕ್ಷರಾದ ವಿಷ್ಣುಮೂರ್ತಿ ರಾವ್ ಹಾಗೂ ವಕ್ತಾರ ಇಮಾಮ್ ಸರ್ವರ್ ಅವರು, ಈ ಪಂದ್ಯಾವಳಿಯ ಯಶಸ್ಸಿಗೆ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ ತುಂಬು ಹೃದಯದ ಸಹಕಾರವನ್ನು ನೀಡಿರುವುದು ಸಂತಸ ತಂದಿದೆ. ಅದೇ ರೀತಿಯಲ್ಲಿ ದಾನಿಗಳು, ಕ್ರೀಡಾಭಿಮಾನಿಗಳು ಈ ಪಂದ್ಯಾವಳಿಯ ಯಶಸ್ಸಿಗೆ ಸಂಪೂರ್ಣ ಸಹಕಾರವನ್ನು ನೀಡುತ್ತಿದ್ದಾರೆ. ಪಂದ್ಯಾವಳಿಯನ್ನು ವೀಕ್ಷಿಸಲು ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡಾಭಿಮಾನಿಗಳು ಭಾಗವಹಿಸುವಂತೆ ಮನವಿಯನ್ನು ಮಾಡಿದರು. ಈ ಸಂದರ್ಭದಲ್ಲಿ ದಾಂಡೇಲಿ ಪ್ರೀಮಿಯರ್ ಲೀಗ್ ಚೇರ್ಮನ್ ಕುಲದೀಪ್ ಸಿಂಗ್ ರಜಪೂತ್, ಸಮಿತಿಯ ಪ್ರಮುಖರುಗಳಾದ ಪ್ರಮೋದ್ ಕದಂ, ಶಮಲ್ ಅಬ್ದುಲ್ಲಾ, ಅತುಲ್ ಮಾರ್ದೋಳ್ಕರ್, ಸಂದೀಪ್ ರಜಪೂತ್ ಮೊದಲಾದವರು ಉಪಸ್ಥಿತರಿದ್ದರು. 9, 10, 11 3 ದಿನಕ್ಕೆ ನಾವು ಪ್ರಾರಂಭ ಆಗ್ತಾ ಇದೆ. ದಾಂಡೇಲಿಯ ಎಲ್ಲ ಜನರಲ್ಲಿ ನಾವು ವಿನಂತಿಸಿಕೊಳ್ಳಬೇಕಂದ್ರೆ ಈ 3 ದಿನ ದಾಂಡೇಲಿ ಒಂದು ಹಬ್ಬ ಥರ ನಾವು ಆಚರಿಸಬೇಕಂತ ವಿಚಾರ ಮಾಡಿದ್ದೀವಿ. ಡೇ ಆ್ಯಂಡ್ ನೈಟ್ ದಾಂಡೇಲಿಯಲ್ಲಿ ಫಸ್ಟ್ ಟೈಮ್ ಡೇ ಆ್ಯಂಡ್ ನೈಟ್ ಟೂರ್ನಮೆಂಟ್ ನಾವು ಮಾಡ್ತಾ ಇದ್ವಿ. ಹಾಗಾಗಿ ಸಾಕಷ್ಟು ಕ್ರೀಡಾ ಪ್ರೇಮಿಗಳು ಬಂದು ಬೆಳಗ್ಗೆ 9:30ಯಿಂದ ರಾತ್ರಿ 10 ಗಂಟೆವರೆಗೆ ಟೂರ್ನಮೆಂಟ್ ನಡೀತಾ ಇರ್ತದೆ. ಹಾಗಾಗಿ ನಾವು ಈ ಟೂರ್ನಮೆಂಟ್ ನಿಮಿತ್ತ ದಾಂಡೇಲಿಯ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ನವರಿಗೆ ನಾವು ಒಂದು ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ವಿ, ನಮ್ಮ ಟೂರ್ನಮೆಂಟಿಗೆ ಏನಾದರೂ ಒಂದು ಧನ ಸಹಾಯ ಮಾಡಿ ಅಂತೇಳಿ. ಆ ಪ್ರಯುಕ್ತ ನಮ್ಮ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ನ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಶ್ರೀ ರಾಜೇಶ್ ತಿವಾರಿ ಅವರು ಬಂದಿದ್ದಾರೆ. ನಾವು ದಾಂಡೇಲಿ ಪ್ರೀಮಿಯರ್ ಲೀಗ್ ವತಿಯಿಂದ ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಹಾಗೂ ಈ ತಮ್ಮ ಕಂಪನಿ ವತಿಯಿಂದ ನಮ್ಗೆ ಏನು ಇದು ಮಾಡಿದ್ದಾರೆ ಅನ್ನೋದು ರಾಜೇಶ್ ತಿವಾರಿ ಅವರು ಹೇಳ್ತಾರೆ. ದಾಂಡೇಲಿ ಪ್ರೀಮಿಯರ್ ಲೀಗ್ ಒಂದು ಈಗ ಹೇಳಿ ಬಯಸ್ತಾರೆ ಅಂದರೆ ರಾಜ್ಯ ಮಟ್ಟದ ಒಂದು ಟೂರ್ನಮೆಂಟ್ ಆಗಿದೆ, ಖ್ಯಾತಿ ಅದನ್ನು ಗಳಿಸಿದೆ. ಈ ವರ್ಷ ದಾಂಡೇಲಿ ಪ್ರೀಮಿಯರ್ ಲೀಗ್ ಕಮಿಟಿಗೆ ನಾನು ಈಗಾಗಲೇ ಎಲ್ಲರ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈ ವರ್ಷ ಅವರು ಎಲ್ಲರೂ ಒಂದು ಹೊಸ ಎಕ್ಸ್ಪೆರಿಮೆಂಟನ್ನು ಮಾಡಲಿಕ್ಕೆ ದಾಂಡೇಲಿಯಲ್ಲಿ ಫಸ್ಟ್ ಟೈಮ್ ಡೇ ನೈಟ್ ಟೂರ್ನಮೆಂಟನ್ನು ಮಾಡಲಿಕ್ಕೆ. ಆ್ಯಕ್ಚುಲಿ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಕಡೆ ಅವರು ಬಂದು ನಮ್ಗೆ ಒಂದು ರಿಕ್ವೆಸ್ಟ್ ಮಾಡಿದ್ರೆ ಫಸ್ಟ್ ಟೈಮ್ ನಾವು ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ವತಿಯಿಂದ ಅವರಿಗೆ ಒಂದು 50,000 ರೂಪಾಯಿ ಕ್ಯಾಶ್ ಅಮೌಂಟನ್ನು 50,000 ರೂಪಾಯಿ ಕೊಡ್ತಾ ಇದ್ದೀವಿ. ಹಾಗೆ ಕೆಲವು ಟಿ ಶರ್ಟ್ಗಳನ್ನು ಅವ್ರ ಕಮಿಟಿಯನ್ನು ನಾವು ಕೊಡ್ತಾ ಇದ್ದೀವಿ. ಆ ಟಿ ಶರ್ಟ್ ಮೇಲೆ ಒಂದು ಚೆನ್ನಾಗಿ ಮೆಸೇಜ್ ಇದೆ, ಎಲ್ಲರಿಗೂ ಆ ಮೆಸೇಜ್ ಗೊತ್ತಾಗಬೇಕು ಅಂತ ನಮ್ಮದು ಉದ್ದೇಶ. ಆಮೇಲೆ ದಾಂಡೇಲಿ ಪ್ರೀಮಿಯರ್ ಲೀಗ್ ಯಾವಾಗಲೂ ಟೂರ್ನಮೆಂಟ್ ಮಾಡಿದಾಗ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಅವ್ರ ಜೊತೆಗೆ ಯಾವಾಗಲೂ ನಿಂತಿರ್ತೀರಂತ ಈ ಸಮಯದಲ್ಲಿ ಹೇಳಿದ್ವಿ. ನಮಸ್ಕಾರ. ಇದೇ ಮೊದಲನೇ ಬಾರಿಗೆ ದಾಂಡೇಲಿ ಪ್ರೀಮಿಯರ್ ಲೀಗ್ ವತಿಯಿಂದ ಮುಂದಿನ ಬೆಳಕಿನ ಪಂದ್ಯಾವಳಿಗಳು ನಡೀತಾ ಇದ್ದಾವೆ. ಅದಕ್ಕಾಗಿ ನಾವು ಸಹಕಾರ ಕೋರಿ ಕಾಗದ ಕಾರ್ಖಾನೆಯವರಿಗೆ ನಾವು ಅಪ್ರೋಚ್ ಆಗಿದ್ದೇವೆ. ಅದೇ ರೀತಿ ರಾಜೇಶ್ ತಿವಾರಿಯವರು ಕರೆಕ್ಟರಿಂದ ನಮ್ಮ ಕಮಿಟಿಗೆ ಒಂದು 50,000 ನೀಡಿದ್ದಾರೆ. ನಮ್ಮ ಕಮಿಟಿ ಪರವಾಗಿ ಅವರಿಗೆ ಧನ್ಯವಾದಗಳು.